ಸೋಯಾ ಚಂಕ್ನ ಚೆನ್ನಾಗಿ ತೊಳೆದು ಇವಾಗ ನೀರಲ್ಲಿ ಹಾಕಿದ್ದೀನಿ. ಸ್ಟವ್ ಹಚ್ಚಿ ಇಟ್ಟಿದ್ದೀನಿ. ಈಗ ಜಸ್ಟು ನೋಡಿ ಚೆನ್ನಾಗಿ ತೊಳೆದು ಬೇಯಲಿಕ್ಕಷ್ಟೇ ಇಟ್ಟಿದ್ದೀನಿ. ನಂತರ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ದಪ್ಪ ಗಾತ್ರದ ಈರುಳ್ಳಿ ಹೆಚ್ಚಿಕೊಂಡು ಹಾಕ್ತಾಯಿದ್ದೀನಿ. ಟೊಮೆಟೊಗಳನ್ನು ಹೆಚ್ಚಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ ಹೆಚ್ಚಳಗಳನ್ನು ದಪ್ಪ ಗಾತ್ರದಷ್ಟು ಬಿಡಿಸಿ ಸೇರಿಸ್ತಾಯಿದ್ದೀನಿ. ಮತ್ತು 1-2 ಇಂಚಷ್ಟು ಶುಂಠಿನೂ ಸಹ ಸೇರಿಸಿದ್ದೀನಿ ಇದರಲ್ಲಿ. ಇನ್ನು ಚೆನ್ನಾಗಿ ನೋಡಿ ಈ ಥರ ರೋಸ್ಟ್ ಮಾಡ್ಕೋಬೇಕು. ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ. ಜೊತೆಗೆ ಟೇಸ್ಟು ಸೂಪರಾಗಿರುತ್ತೆ ಈ ಥರ ಮಾಡೋದ್ರಿಂದ. ಕಾಯಿ ಪೀಸು, ಕಾಯಿ ಮತ್ತು ಹುರಿಗಡಲೆ 1-2 ಸ್ಪೂನು, ಸಾಂಬಾರು ಸೊಪ್ಪು, ಗಸಗಸೆ ಸೇರಿಸ್ತಾ ಇದ್ದೀನಿ. ನೋಡಿ ಇದು ಬೇಯ್ತಾ ಇದೆ. ಇನ್ನೂ ರೆಡಿ ಆಯ್ತು ಇದು. ಇವಾಗ ಇದು ರೆಡಿ ಆಯ್ತಾ ಇದೆ. ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಮಾಡ್ತೀನಿ. ಬೆಂದದನ್ನ ಈ ಥರ ಸೋಸಿಟ್ಕೋಬೇಕು. ಇದರಲ್ಲಿರೋ ನೀರೆಲ್ಲ ಸಹ ಸೋರೋಗ್ಬಿಡಬೇಕು. ತಣ್ಣಗಾಗಿದೆ. ಇದನ್ನು ಇವಾಗ ಮಿಕ್ಸಿ ಮಾಡ್ತೀನಿ. ಚಕ್ಕೆ 1-2 ಲವಂಗಗಳನ್ನು ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆ ರೆಡಿ ಆಯಿತು. ಸೂಪರಾಗಿರುವಂಥ ಮಸಾಲೆ ರೆಡಿ ಆಯಿತು. ನಾನು ಅದೇ ಬಾಣಲೆಗೆ ಇವಾಗ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸಿದ್ದಾಯಿತು. ಈಗ ಇದನ್ನ ಇವಾಗ ಖಾರ ರುಬ್ಕೊಂಡಿರೋ ಖಾರನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅದಕ್ಕೆ. ನಂತರ ಇವಾಗ ಮಿಕ್ಸ್ ಮಾಡ್ತೀನಿ. ನಂತರ ಇದಕ್ಕೆ ಬೇಯುವಾಗೂ ಸಹ ಉಪ್ಪನ್ನು ಸೇರಿಸಿದೆ. ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಒಂದು ಕುದಿ ಬಂದರೆ ಅಲ್ಲಿಗೆ ರೆಡಿ ಆಯಿತು ಅಂತ. ಇವಾಗ 1/2 ಸ್ಪೂನು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮಗೆ ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಹೆಚ್ಚು ಸೇರಿಸ್ಕೋಬೋದು. ಇವಾಗ ಎಲ್ಲನೂ ಸಹ ಹಾಕಿ ಆಯಿತು.
ಇದು ಕುದಿದ್ರೆ ಮುಗೀತು. ಇದು ಕುದಿ ಬರಲಿಕ್ಕೀಗ ಬಿಡ್ತೀನಿ. ಫ್ರೆಂಡ್ಸ್, ಎಲ್ಲದ್ರ ಜೊತೆಗೂ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಎಲ್ಲದ್ರ ಜೊತೆನೂ ಸಹ ತಿನ್ನುವಂತಹ ರೆಸಿಪಿ ನೋಡಿ. ಇವಾಗ ಆಗಿದೆ, ಒಳ್ಳೆ ಅರೋಮ ಬರ್ತಾ ಇದೆ, ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಸೋಯಾ ಚಂಕ್ಸ್ ಗ್ರೇವಿ ರೆಡಿಯಾಗಿದೆ. ರೈಸ್ ಜೊತೆ ಹಾಕಿದ್ದೀನಿ. ನೀವು ಹೀಗೆ ಮಾಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.